ಆತ್ಮೀಯ ವಾಸ್ ಟಿವಿ ವೀಕ್ಷಕರಿಗೆ ಪಲ್ಲವಿ ಪ್ರಪಂಚ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಸ್ಪೆಷಲಿ ನಾರ್ಮಲ್ ಆಗಿ ನಾವು ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ಮಾಡಿದಾಗ ನಮಗೆ ಅನಿಸಿರುತ್ತೆ ಇವತ್ತಿನ ಸಂಚಿಕೆ ಸ್ಪೆಷಲ್ ಅಂತ. ಆದರೆ ಇವತ್ತಿನ ಸಂಚಿಕೆ ಇದೆಯಲ್ಲ, ಇದು ಟೋಟಲಿ ಕಂಪ್ಲೀಟ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಎಪಿಸೋಡ್ ಕೂಡ ಹೌದು. ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಇವರು ಹುಟ್ಟಿದ್ದು ಕೃಷ್ಣನೂರಿನಲ್ಲಿ, ಬೆಳೆದದ್ದು ಕೂಡ ಕೃಷ್ಣ ಮಠದ ಸುತ್ತಲೇ. ಪಲಿಮಾರು ಮಠದಲ್ಲಿ ವೇದಧ್ಯಾನ ಮಾಡಿದವರಿಗೆ ಮುಂದೆ ಸಿಕ್ಕಿದ್ದು ಪುತ್ತಿಗೆ ಶ್ರೀಗಳಾದ ಸುಗುಣೇಂದ್ರ ತೀರ್ಥರ ಆಶೀರ್ವಾದ. ಅಧ್ಯಯನಕ್ಕೋಸ್ಕರ ಕೋಲ್ಕತ್ತಾ ಹೋದವರಿಗೆ ಕರುನಾಡ ಸೆಳೆತ ಶುರುವಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪ್ರವೀಣರಾದ್ರೂ ಕೂಡ ಸಂಸ್ಕೃತ ಕಲಿಸಲು ಬೆಂಗಳೂರಿನ ಒಂದು ಬೃಹತ್ ವಿದ್ಯಾಸಂಸ್ಥೆಗೆ ಬರ್ತಾರೆ. ಆನಂತರ ಇವರ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿಂದ ಇವರ ಬದುಕು ಮತ್ತೊಂದು ಮಜಲನ್ನು ಕೂಡ ಪಡ್ಕೊಳ್ಳುತ್ತೆ. ಬದುಕು ಕಟ್ಟಿಕೊಳ್ಳಕ್ಕೆ ಹೊರಟವರಿಗೆ ಅದೆಷ್ಟೋ ಜನರಿಗೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ದಾರೆ ಇವರು. ಅದೆಲ್ಲದಕ್ಕೂ ಕೂಡ ಶ್ರೀ ಗುರುರಾಯರೇ ಕಾರಣ ಅನ್ನುವಂತಹ ಇವರು ಬಹಳ ವಿಶೇಷ. ತಮ್ಮ ಕಣ್ಣಾರೆ ಹಲವಾರು ರಾಯರ ಪವಾಡಗಳನ್ನ ಕಂಡುಕೊಂಡಿದ್ದಾರೆ. ಕೃಷ್ಣನೂರಿನಿಂದ ರಾಯರ ಸನ್ನಿಧಿಗೆ ಬಂದ ಕಥೆಯ ಜೊತೆಗೆ ರಾಯರ ಪವಾಡಗಳನ್ನು ಕೂಡ ಅವರಿಂದಲೇ ಕೇಳಿ ಪಡ್ಕೊಳ್ಳೋಣ. ಇವತ್ತಿನ ನನ್ನ ಪಾಡ್ಕಾಸ್ಟ್ ನಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ ನಕ್ಷತ್ರಿ ಗುರುಜಿ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಗುರುಗಳೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಕೃತಜ್ಞತೆಗಳು. ಚೆನ್ನಾಗಿದ್ದೇನೆ, ತುಂಬ ಚೆನ್ನಾಗಿದ್ದೇನೆ. ಸಮ್ ಗ್ರೇಸ್. ಗುರುಗಳೇ, ಯೂಶಲಿ ಉಡುಪಿ ಅಂದ ತಕ್ಷಣನೇ ನಮಗೆ ಕೃಷ್ಣ ನೆನಪಾಗ್ತಾರೆ. ಆದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿ ಯಾವಾಗ ಪ್ರಾರಂಭವಾಗಿತ್ತು ಅಂತ? ಒಂದು ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಒಂದು ಸೂಚ್ಯ ಮತ್ತೆ ವಿಸ್ತಾರ ಎರಡು ರೀತಿಯ ಉತ್ತರವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ತೇನೆ. ಕಾರಣ ಇಷ್ಟೇ, ಬದುಕು ಅದು ವ್ಯಕ್ತಿಯ ತೀರ್ಮಾನ ಅಲ್ಲ ಅಂತ ಹೇಳುವುದೇ ಅದರ ಮೂಲ ತಾತ್ಪರ್ಯ. ವ್ಯಕ್ತಿಗೆ ಬದುಕು ಯಾವ ರೀತಿಯಲ್ಲಿ ತನ್ನ ಮುಂದೆ ಬಂದು ನಿಲ್ಲುತ್ತೋ ಆ ರೀತಿಯಲ್ಲಿ ವ್ಯಕ್ತಿ ಗಮಿಸುವುದಕ್ಕೆ ಆರಂಭಿಸಬೇಕು ಹೇಳುವುದೇ ಇಲ್ಲಿ ನನ್ನಿಂದ ಸಿಗಬಹುದಾದ ಉತ್ತರ ಅಂತ ಅಂದುಕೊಳ್ತೇನೆ. ಹೌದು, ಜಾಗತಿಕವಾಗಿ ಉಡುಪಿ ಅಂದ ತಕ್ಷಣ ಅಲ್ಲಿ ಕಾಣುವುದು ಕೃಷ್ಣನೇ. ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಡೌಟ್ಗಳಿಲ್ಲ. ಬಹಳ ಅದ್ಭುತವಾದಂತಹ ಒಂದು ಭೂಮಿಯೂ ಕೂಡ ಹೌದು. ಅಂದರೆ ಆ ಮಣ್ಣಿನಲ್ಲಿಯೇ ಒಂದಷ್ಟು ಅದ್ಭುತತೆಗಳು ಹೇಳುವಂಥದ್ದು ಸಹಜವಾಗಿಯೇ ಪ್ರಕೃತಿದತ್ತವಾಗಿಯೇ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಹೊರತಾಗಿ ಇನ್ನೊಂದು ಭಕ್ತಿ ಆರಂಭ ಹೇಗಾಯಿತು ಹೇಳುವ ಪ್ರಶ್ನೆ. ಕೃಷ್ಣನ ಹೊರತಾಗಿ ರಾಯರ ಭಕ್ತಿ ಆರಂಭ ಆದದ್ದಲ್ಲ, ಕೃಷ್ಣನನ್ನ ಒಳಗೊಂಡಂತೆ, ಕೃಷ್ಣನನ್ನ ಸೇರಿಸಿಕೊಂಡಂತೆ ಭಕ್ತಿ ಆರಂಭ ಆಯಿತು ಅಂತ ನಾವು ಇಲ್ಲಿ ಕಾಣಬಹುದಾಗತ್ತೆ. ನನ್ನ ವೈಯಕ್ತಿಕವಾದ ಬದುಕಿನ ಚಿಂತನೆಯನ್ನು ಮಾಡಿದರೆ ಅಥವಾ ಅವಲೋಕನ ಮಾಡಿದರೆ ಅಂತ ಅಂದುಕೊಳ್ತೇನೆ ನಾನು. ಖಂಡಿತವಾಗಲೂ ಬಾಲ್ಯದ ಒಂದಷ್ಟು ಅಧ್ಯಯನಗಳು ಹೇಳುವಂಥದ್ದು ಉಡುಪಿಯಲ್ಲಿ ಕೃಷ್ಣನ ಅನುಗ್ರಹದಿಂದ, ಮಠಾಧಿಪತಿಗಳ ಆಶೀರ್ವಾದದಿಂದ ಒಂದಷ್ಟು ಧಾರ್ಮಿಕ ಜೀವನದ ಆರಂಭ ಮತ್ತು ಧಾರ್ಮಿಕ ಜ್ಞಾನದ ಆರಂಭ ಹೇಳುವಂಥದ್ದು ಉಡುಪಿಯಲ್ಲಿ ಆಗಿದ್ದು ಸತ್ಯ, ಆಗಿದೆ ಕೂಡ. ಅದರ ಒಂದು ಆಧಾರದಲ್ಲಿಯೇ ಇವತ್ತು ಬದುಕು ಅದ್ಭುತವಾದಂಥ ಬದುಕಾಗಿ ಪರಿವರ್ತಿತಗೊಂಡಿದ್ದು ಕೂಡ ಸತ್ಯವೇ. ಕೃಷ್ಣನ ಹೊರತಾಗಿ ರಾಯರನ್ನ ಅತಿಯಾಗಿ ನಾನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇನೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೊರಟ್ರೆ, ಕೃಷ್ಣನನ್ನ ಬಿಟ್ಟು ಅಲ್ವೇ ಅಲ್ಲ, ಕೃಷ್ಣನನ್ನ ಒಳಗೊಂಡಂತೆ ರಾಯರನ್ನ, ಮತ್ತೆ ಕೃಷ್ಣ ಬಹಳ ದೂರದಲ್ಲಿರುವ ವ್ಯಕ್ತಿ, ರಾಯರು ಬಹಳ ಹತ್ತಿರದಲ್ಲಿರುವ ವ್ಯಕ್ತಿ. ಇದನ್ನ ಯಾಕೆ ಈ ವಿಂಗಡಣೆ ಅಥವಾ ವರ್ಗೀಕರಣ ಅಂತ ತಾವು ಕೇಳಬಹುದು. ಕೃಷ್ಣನ ಅನುಗ್ರಹ ನಮ್ಮ ಅನುಭವಕ್ಕೆ ಬರುವಾಗ ಬಹಳ ಕಾಲ ತೆಗೆದುಕೊಳ್ಳಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಶಾಸ್ತ್ರಗಳ ಅಧ್ಯಯನವೋ ಇದರ ಆಧಾರಗಳಲ್ಲಿ ರಾಯರು ನಮ್ಮ ಅನುಭವಕ್ಕೆ ಬರಲಿಕ್ಕೆ
ಅಷ್ಟೊಂದು ಸುದೀರ್ಘವಾದಂಥ ಕಾಲದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ನಾವಿರುವ ಕಾಲ ಹ್ಮ್. ಕಲಿಕಾಲ, ಹೌದು. ಕಲಿಯುಗ ಅಂತ ಹ್ಮ್. ಹೇಳ್ತೇವೆ ನಾವು. ಇಲ್ಲಿ ಯಾವ ಜೀವಿಗೂ ಕೂಡ ದೀರ್ಘವಾದ ಆಯುಷ್ಯವೂ ಇಲ್ಲ, ಹ್ಮ್. ಯಾವ ಕೆಲಸಕ್ಕೂ ಕೂಡ ದೀರ್ಘವಾದ ಸಮಯವೂ ಇಲ್ಲ. ಎಲ್ಲವುದು ಕೂಡ ಶಾರ್ಟ್ ಟೈಮ್. ಇವತ್ತು ನಾವು ಎಲ್ಲವುದನ್ನು ಕಾಣ್ತಾ ಇದ್ದೇವೆ, ವಿದಿನ್ ಸೆಕೆಂಡಲ್ಲಿ ಹ್ಮ್. ಎಲ್ಲವುದು ಆಗಬೇಕು. ಅಂತಹ ಒಂದು ಮಾನಸಿಕತೆಗೆ ಮನುಷ್ಯ ಹ್ಮ್. ಬಂದು ತಲುಪಿದ್ದಾನೆ. ಅಂತಹ ಮಾನಸಿಕತೆಯ ಜೀವಿಗಳಿಗೆ ರಾಯರು ಸ್ಪಂದಿಸುವ ಗುರುಗಳು ಹೇಳುವುದರಲ್ಲಿ ಎರಡು ಮಾತೇ ಇಲ್ಲ. ಅಂತಹ ಒಂದು ಅನುಭವ ರಾಯರಿಂದ ಸಿಗುತ್ತೆ. ಹಾಗಾಗಿ ಆರಂಭದ ವೇದಾಧ್ಯಯನವೋ ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಧ್ಯಯನವನ್ನು ಮುಗಿಸಿದ ವ್ಯಕ್ತಿಯಾಗಿ ಉಡುಪಿಯನ್ನು ಬಿಟ್ಟು ಮತ್ತೊಂದಷ್ಟು ಜರ್ನಿಗಳನ್ನು ಮಾಡುವಂತಹ ಸಂದರ್ಭಗಳು, ಮತ್ತೆ ಕೃಷ್ಣನ ಹೊರತಾಗಿ ರಾಯರನ್ನ ಬದುಕಿನಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳುವಂತಹ ಭಾವನೆ ಅಲ್ಲ, ಆದರೆ ಬದುಕಿನಲ್ಲಿ ರಾಯರು ಅದ್ಭುತವಾದಂತಹ ಅನುಭವಗಳನ್ನು ಕೊಟ್ಟರು ಅನ್ನುವ ಕಾರಣಕ್ಕೆ ರಾಯರ ಜೊತೆಗಿನ ಸಂಬಂಧ, ಸಂಪರ್ಕ ಅಥವಾ ಬದುಕು, ರಾಯರ ಜೊತೆಗಿನ ಬದುಕು ನಂದಾಯಿತು ಅಂತ ಹೇಳುವಂತಹ ಒಂದು ಒಂದು ಅದ್ಭುತ ಭಾವನೆ. ಇದಕ್ಕೆ ಶಬ್ದಗಳ ಪ್ರಯೋಗ ಹೇಳುವಂಥದ್ದಷ್ಟು ಸಮಂಜಸ ಅಂತ ಅನಿಸೋದಿಲ್ಲ. ಕೆಲವು ಅನುಭವಗಳು ಅದು ಪದಗಳಿಂದ ವರ್ಣಿಸಲು ಯೋಗ್ಯವಾದದ್ದು ಅಲ್ಲವೇ ಅಲ್ಲ, ಅಂತಹ ಅನುಭವಗಳು. ಹಾಗಾಗಿ ರಾಯರ ಜೊತೆಗಿನ ಜೀವನ, ಸುದೀರ್ಘವಾದ ಜೀವನ, ಈ ಕ್ಷಣಕ್ಕೂ ಕೂಡ ಅವರ ಜೊತೆಗಿದ್ದೇವೆ ಅಂತ ಹೇಳುವುದು ಅದು ನಮ್ಮ ಸೌಭಾಗ್ಯದ ಫಲ ಅಂತ ಅಂದುಕೊಳ್ತೇನೆ. ಅಥವಾ ಇನ್ಯಾವುದೋ ಜನ್ಮದ, ಈಗ ಉದಾಹರಣೆಗೆ ತಂದೆಯ ಜೊತೆ ಅಥವಾ ತಾಯಿಯ ಜೊತೆ ಅಥವಾ ಇನ್ಯಾರದ್ದೋ ಭೌತಿಕವಾದಂತಹ ವ್ಯಕ್ತಿಯ ಜೊತೆಗಿದ್ದಾಗ ಅದು ತಾತ್ಕಾಲಿಕ ಅಂತ ಅನ್ನಿಸಲ್ಪಡ್ತದೆ. ತಾತ್ಕಾಲಿಕವೂ ಕೂಡ, ಅವರಿರುವಲ್ಲಿಯ ತನಕ ಅಥವಾ ನಾವಿರುವಲ್ಲಿಯ ತನಕ ಅಂತ. ಆದರೆ ಈ ಜರ್ನಿ ಹಾಗಲ್ಲ. ಈ ಒಂದು ಅನುಭವ ಅಥವಾ ಈ ಒಂದು ಜೀವನ ಪಥ ಏನಿದೆ ಇದು ಶಾಶ್ವತವಾದದ್ದು ಹೇಳುವ ಭಾವ. ಅದರಲ್ಲಿ ನೀವು ಯಾವ ಕ್ಷಣ ಬೇಕಾದರೂ ಇದನ್ನು ಸೂಕ್ಷ್ಮ ಮಾನಸಿಕತೆಯಿಂದ ಗಮನಿಸಿದರೆ ನಿಮ್ಗೆ ಅದೇ ಅರ್ಥ ಅದರೊಳಗೆ ಕಾಣುತ್ತೆ, ಅದೇ ತಾತ್ಪರ್ಯ ನಿಮ್ಗೆ ಅದರೊಳಗೆ ಕಾಣ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಸೌಭಾಗ್ಯ ಅಂತ ನಾನು ಈ ಶಬ್ದದಿಂದ ಪ್ರಯೋಗ ಮಾಡಿದೆ. ಇದೊಂದು ಯಾವುದೋ ಜನ್ಮಾರ್ಜಿತದ ಪುಣ್ಯದ ಫಲದ ಒಂದು ಫಲ ಅಂತ ನಾವು ಚಿಂತನೆ ಮಾಡ್ಬೋದು. ಇದು ಬೇಸಿಕ್ ವ್ಯವಸ್ಥೆಗಳು ಅಂತ ಹೇಳ್ಬೋದು. ಗುರುಗಳೇ, ಗುರುರಾಯರು ಕೂಡ ಕೃಷ್ಣನ ಭಕ್ತ ಅಂತ ನಾನು ಒಂದು ಕಡೆ ಕೇಳ್ಪಟ್ಟಿದ್ದೀನಿ, ನಿಜಾನ ಅದು? ಖಂಡಿತ ಸತ್ಯ. ರಾಯರು ಸಾಮಾನ್ಯವಾಗಿ ಯತಿಗಳು ಅಂತ ಬಂದಾಗ ಅವರೊಂದು ಕಡೆಯಲ್ಲಿ ಕುಳಿತುಕೊಳ್ಳುವಂತಹ ನಿಯಮಗಳಿಲ್ಲ. ಭಾರತೀಯ ಯತಿ ಪರಂಪರೆನೇ ಹಾಗೆ. ನಿಮಗೆ ಗೊತ್ತಿರುತ್ತೆ, ನೀವು ಕಂಡಿದ್ದೀರಿ ಕೂಡ. ಈಗ ಉದಾಹರಣೆಗೆ ಕುಂಭಮೇಳ ಆದಾಗ ಎಲ್ಲಿರ್ತಾರೋ ಗೊತ್ತಿಲ್ಲ, ಆ ನಾಗಾ ಸಾಧುಗಳು ಒಂದು ಕಡೆಯಲ್ಲಿ ಬಂದು ಕೂರ್ತಾರೆ. ಹಾಗಾದ್ರೆ ಇನ್ನುಳಿದ ಕಾಲಘಟ್ಟದಲ್ಲಿ ಅವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ಲಕ್ಷಾಂತರ ಸಂತರುಗಳು, ಸನ್ಯಾಸಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಹಾಗಾದ್ರೆ ಯತಿ ಧರ್ಮದ ಪಾಲನೆ ಅಂತಂದ್ರೆ ಏನು ಕೇಳಿದ್ರೆ, ಮೂಲಭೂತವಾಗಿ ಸಮಾಜದಲ್ಲಿರುವಂತಹ ಯತಿಗಳು ಸಮಾಜವನ್ನ ಜಾಗೃತಗೊಳಿಸುವಂತಹ ಕೆಲಸವನ್ನ ಮಾಡಬೇಕು, ಅಥವಾ ಸಮಾಜವನ್ನ ಅವೇರ್ನೆಸ್ ಕಡೆಗೆ ತೆಗೆದುಕೊಂಡು ಹೋಗಬೇಕು, ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡಬೇಕು, ಸಮಾಜಕ್ಕೆ ಜ್ಞಾನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಇದು ಯತಿಯ ಧರ್ಮ, ಯತಿ ಧರ್ಮದ ಪಾಲನೆ ಅಥವಾ ಯತಿಯ ಬದುಕು, ಯತಿಯ ಜೀವನ ಅಂತ ಅಂದುಕೊಳ್ಬೋದು. ಇದನ್ನೇ ಶಾಸ್ತ್ರಗಳು ಕೂಡ ಹೇಳ್ತದೆ. ಜ್ಞಾನವನ್ನು ಕೊಡಬೇಕು, ಜ್ಞಾನದ ಮೂಲಕ ಶರಣಾಗತಿಯ ಭಕ್ತಿಯನ್ನು ಕೊಡಬೇಕು, ತನ್ಮೂಲಕ ವೈರಾಗ್ಯದ ಭಾವವನ್ನು ಕೊಡಬೇಕು. ಇದು ಯತಿಯಿಂದ ಪ್ರಭಾವ ಆಗಬೇಕಾದಂತಹ ವಿಷಯ. ಅದನ್ನು ಸಾಮಾನ್ಯರಾದಂತಹ ನಾವುಗಳು ಎಷ್ಟಾಗುತ್ತೋ ಅಷ್ಟು ಅದನ್ನು ಬದುಕಿನಲ್ಲಿ ಮೈಗೂಡಿಸಿಕೊಳ್ಳುವಂತಹ ಪ್ರಯತ್ನ, ಇದು ಆಗಬೇಕಾದಂತಹ ಕೆಲಸ. ಅಂತಹ ಕೆಲಸವನ್ನು ಮಾಡ್ತಿದ್ದಂತಹ ಗುರುರಾಯರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳು ಹೀಗೆ ಸಂಚಾರ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ಕಡೆಯಲ್ಲಿ ಕೂರುವಂಥದ್ದಿಲ್ಲ. ಸಂಚಾರವನ್ನು ಮಾಡ್ತಾ 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 ಬಂದು
ಉಡುಪಿಗೂ ಕೂಡ ಬಂದಿದ್ದಾರೆ, ಉಡುಪಿಯ ಕೃಷ್ಣನನ್ನು ಕೂಡ ಭಜಿಸಿದ್ದಾರೆ. ಭಜಿಸುವುದರ ಮೂಲಕ ಒಂದು ಕೀರ್ತನೆಯನ್ನು ಕೂಡ ಅಲ್ಲಿ ರಚನೆಯನ್ನ ಮಾಡಿದ್ದಾರೆ ಹೇಳುವಂತಹದ್ದು ನಮಗೆ ರಾಯರ ಪೂರ್ವಾಶ್ರಮದ ಜೀವನ ವೃತ್ತಾಂತ ಮತ್ತೆ ಆಶ್ರಮಾನಂತರದ ಜೀವನದ ವೃತ್ತಾಂತದಲ್ಲಿ ನಮಗೊಂದು ಇತಿಹಾಸದ ಕಥೆಯಾಗಿ ನಮ್ಮ ಜ್ಞಾನಕ್ಕೆ ಸಿಗ್ತದೆ. ಹಾಗಾಗಿ ಕೃಷ್ಣನನ್ನ ಹೊರತಾಗಿ ರಾಯರಿಲ್ಲ, ರಾಯರನ್ನ ಹೊರತಾಗಿ ಅಥವಾ ರಾಯರಿಗೆ ಅನುಗ್ರಹ ಮಾಡದೆ ಕೃಷ್ಣನಿಲ್ಲ. ರಾಯರ ಜನ್ಮವೇ, ರಾಯರ ಹುಟ್ಟೆ ಶ್ರೀನಿವಾಸನ ಅನುಗ್ರಹದಿಂದ ಅಂತ ಹೇಳುವಂತಹದ್ದು ಕೂಡ ವಾಸ್ತವ. ರಾಯರ ಪೂರ್ವಾಶ್ರಮದ ಜನನಿ ಮತ್ತೆ ಜನಕ ಅಂತಂದ್ರೆ ತಂದೆ ತಾಯಿಯರು ತಿರುಪತಿಯ ಶ್ರೀನಿವಾಸನನ್ನ ಪ್ರಾರ್ಥಿಸಿಕೊಂಡಂತೆ ರಾಯರ ಅವತಾರ ಆಗಿದ್ದು, ರಾಯರ ಹುಟ್ಟಾಗಿದ್ದು. ಯಾಕೆ ಒಬ್ಬ ಮಹಾಮಹಿಮನಾಗಿ ಬದುಕಿನಲ್ಲಿ ಅಂದರೆ ಅವರ ಜನ್ಮದಲ್ಲಿ, ಜನ್ಮ ಜೀವನ ವ್ಯವಸ್ಥೆಯಲ್ಲಿ ಮಹಾಮಹಿಮನಾಗಿ ಮತ್ತೆ ಹುಟ್ಟಿನಿಂದ ಆರಂಭಿಸಿ ಸನ್ಯಾಸಾಶ್ರಮದಲ್ಲಿಯ ತನಕ ಕೂಡ ಅವರದ್ದಾದಂತಹ ಬದುಕಿನ ಒಂದು ವ್ಯವಸ್ಥೆಗಳನ್ನು ಗಮನಿಸಿದರೆ ಅದು ರೋಮಾಂಚನ, ಅದ್ಭುತ ಮತ್ತು ಸಮ್ವೇರ್ ಬಹಳ ದುಃಖ, ಕೆಲವೊಂದು ಕಡೆಯಲ್ಲಿ ಬಹಳ ದುಃಖ ಆಗ್ತದೆ. ಅಂತಂದರೆ ಒಬ್ಬ ವ್ಯಕ್ತಿ ಸಾಧಕನಾಗಿ ಹೊರಹೊಮ್ಮುವಲ್ಲಿ ಅಥವಾ ವಿಶೇಷವಾದಂತಹ ಭಗವಂತನ ಅನುಗ್ರಹ ವ್ಯಕ್ತಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗುವಲ್ಲಿಯ ತನಕ ಆ ವ್ಯಕ್ತಿಯ ಬದುಕು ಎಂಥ ಒಂದು ಸ್ಥಿತಿಯಲ್ಲಿರ್ತದೆ. ಇಷ್ಟೊಂದು ಅಂದರೆ ಕನಿಷ್ಠ ಅಂತ ಶಬ್ದ ಬಳಸಲಿಕ್ಕೆ ಆಗೋದಿಲ್ಲ, ಅಂದರೆ ಕಷ್ಟ, ದುಃಖ, ಅಂತಹ ಬದುಕು ಸಾಧ್ಯವೇ, ಅಂತಹ ಬದುಕು ಇಂತಹ ಒಬ್ಬ ವ್ಯಕ್ತಿಗೆ ಇದ್ದದ್ದು ಸತ್ಯವೇ, ಹೀಗಿದ್ದೆಲ್ಲ ಪ್ರಶ್ನೆ ಬರ್ತದೆ. ಹಾಗಾಗಿ ಅಲ್ಲಿ ಅವರದ್ದಾದಂತಹ ಜನ್ಮವೇ ಇಂತಹ ಒಂದು ಕಾರಣಕ್ಕಾಗಿ ಅಂತ ಹೇಳುವಂತಹದ್ದು ಕಾಣುತ್ತದೆ. ಆ ಜನ್ಮದಿಂದ ಅವರು ಆಶ್ರಮ ಸ್ವೀಕಾರವನ್ನ ಮಾಡುವಲ್ಲಿಯ ತನಕವೂ ಕೂಡ ಅವರು ಎದುರಿಸಿದಂತಹ ದಿನಗಳು, ಎದುರಿಸಿದಂತಹ ಸಂದರ್ಭಗಳು, ಅದು ಮಾತ್ರ ನಾವೆಲ್ಲರೂ ಕೂಡ ಅದನ್ನು ಗಮನಿಸಬೇಕಾದದ್ದು. ಗಮನಿಸಿ ಅದರಿಂದ ನಮಗೇನು ಸಂದೇಶಗಳು ಸಿಗ್ತದೆ ಅನ್ನುವಂಥದ್ದನ್ನು ಹುಡುಕಬೇಕಾದಂತಹ ಅಂಶ. ಹಾಗಾಗಿ ರಾಯರು ಅದ್ಭುತವಾದಂತಹ ಒಂದು ಚೇತನ, ಅದ್ಭುತವಾದಂತಹ ಚೇತನಕ್ಕೆ ಉಡುಪಿಯ ಕೃಷ್ಣನ ಅನುಗ್ರಹವೂ ಇದೆ. ಇಂತಹ ಚೇತನ ಈ ಭೂಮಿಗೆ ಅವತರಿಸುವಲ್ಲಿ ಶ್ರೀನಿವಾಸನ ಅನುಗ್ರಹ ಕಾರಣ. ಇದು ನಮಗೆ ಅವರದ್ದಾದಂತಹ ಇತಿಹಾಸದ ಚಿಂತನೆಗಳನ್ನು ಮಾಡುವಾಗ ನಮಗೆ ಸಿಗುವಂತಹ ಲಭ್ಯ ಇರುವಂತಹ ಮಾಹಿತಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.